ಕೊಟ್ಟು ನಾವು ಮಾಡಿದ ಪಾಪಗಳು ಅರಿಕೆ ಮಾಡಿ ದೇವರನ್ನು ಅಂಗೀಕರಿಸಿರಿ. ಆ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದಾಗ ನಿಮ್ಮನ್ನು ಬಿಡುಗಡೆ 101% ನಾನು ಕೊಡುತ್ತೇನೆ ದೇವರ ಸಮ್ಮುಖದಲ್ಲಿ. ಆತನ ಅಂತ ಬಲ ಶಕ್ತಿ ಉಳ್ಳ ದೇವರ, ನೀವು ಯೇಸು ಕ್ರಿಸ್ತನಂತೆ ಕೂಗಿರಿ, ಯೇಸುವ ಅಂತ ಕೂಗಿರಿ, ಜೀಸಸ್ ಕ್ರೈಸ್ಟ್ ಅಂತ ಕೂಗಿರಿ, ನಿಮ್ಮನ್ನು ಬರುವಂಥ ದೇವರಾಗಿದ್ದಾನೆ. ಅದಕ್ಕಾಗಿ ನೀವೆಲ್ಲರೂ ಸಭೆಯಾಗಿ ನಿಂತು ಆತನಿಗೆ ಆರಾಧಿಸಿರಿ, ಆತನಲ್ಲಿ ಸ್ತುತಿ ಸ್ತೋತ್ರ ಹೇಳಿರಿ. ಮಾಡುವ ಪ್ರಾರ್ಥನೆ ಇಂಟರ್ಪ್ರಿಟೇಷನ್ ಆಫ್ ದ ಟಂಗ್ಸ್, ಅದರಲ್ಲಿ ನೀವು ಭಾಗಿಯಾಗಿರಿ. ನಿಮಗೆ ಅರ್ಥ ಆಗಲ್ಲ, ಅರ್ಥ ಆಗುವಂತೆ ದೇವರು ನನ್ನ ಬಾಯಿಯಿಂದ ನಿಮಗೆ ನನ್ನ ಭಾಷೆಯಲ್ಲಿ, ಕನ್ನಡ ಭಾಷೆಯಲ್ಲೇ ಅರ್ಥ ಮಾಡಿಸುವಂತನಾಗಿದ್ದಾನೆ. ಈ ಪ್ರಾರ್ಥನೆ ತುಂಬ ಉತ್ತಮವಾಗಿ ಬಲಶಾಲಿಯಾಗಿರುವಂಥದ್ದಾಗಿದೆ. ಮರೆಯಬೇಡಿರಿ, ದೇವರ ಸಮ್ಮುಖದಲ್ಲಿ ನಿಂತಿದ್ದಾಗ ನಿಮ್ಮನ್ನು ಯಾರು ಗದರಿಸುವರು, ಅಗಲಿಸದಾರರು. ಅದಕ್ಕಾಗಿ ಪ್ರಾರ್ಥನೆ ಪ್ರಾರಂಭ ಮಾಡುವುದಕ್ಕೆ ಮೊದಲು ನೀವು ನಿಮ್ಮ ಹೃದಯಗಳನ್ನು ಮೆಚ್ಚುವಂತೆ ದೇವರ ಕಾರ್ಯದಲ್ಲಿ ನಡೆಸಿರಿ. ಆತನಿಗೆ ಕೊಟ್ಟಿರಿ. ನಿಮ್ಮ ಹೃದಯ ಆತನಿಗೆ ಒಪ್ಪಿಸಿದಾಗ ಮಾತ್ರ ನಿಮ್ಮ ಕಾರ್ಯಗಳು ಮುರಿಯಲ್ಪಡುತ್ತವೆ. ಯಾವ ಬಾಂಧವ್ಯ ಇರಲಿ, ಮಾಟ ಮಂತ್ರಗಳಿರಲಿ, ವಿಚ್ ಕ್ರಾಫ್ಟ್ ಕಾರ್ಯಗಳಿರಲಿ, ಸೈತಾನನ ಒಂದು ಏನಂತ ನಿಮಗೆ ಸೈತಾನನು ಕಾಡಿಸುವಂಥದ್ದಾಗಿರಲಿ, ನಿಮ್ಮ ಮನೆಗಳಲ್ಲಿ ಸಮಸ್ಯೆ, ಹಣದ ಸಮಸ್ಯೆ, ಐಶ್ವರ್ಯ ಬಂದರೂ ಎಲ್ಲಿ ಹೋಗ್ತದೋ ಗೊತ್ತಾಗ್ತಾ ಇಲ್ಲ, ಹಣ ಬಂದರೂ ಎಲ್ಲಿ ಹೋಗ್ತದೋ